ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ನಮಸ್ಕಾರ. ನಾಳೆಯ ದಿನ ವೈಕುಂಠ ಏಕಾದಶಿ. ಭಗವಂತ ಮಹಾವಿಷ್ಣು ತಾನು ವೈಕುಂಠದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ತನ್ನ ಭಕ್ತ ಕೋಟಿಗೆ ಉದ್ಧರಿಸುವುದಕ್ಕಾಗಿ ತಾನು ದರ್ಶನವೀಯುವಂತಹ ದಿನ. ಈ ದಿನ ನಮ್ಮ ದೇಶದ ಅನೇಕ ದೇವಾಲಯಗಳಲ್ಲಿ ಉತ್ಸವಗಳನ್ನು ಏರ್ಪಡಿಸಲಾಗುತ್ತದೆ ಹಾಗೂ ವೈಕುಂಠ ದ್ವಾರಗಳನ್ನು ನಿರ್ಮಾಣ ಮಾಡಿರ್ತಾರೆ. ನಾವು ಎಲ್ಲರೂ ಕೂಡ ಆ ವೈಕುಂಠ ದ್ವಾರದ ಮುಖಾಂತರ ದೇವಾಲಯದೊಳಕ್ಕೆ ಪ್ರವೇಶ ಮಾಡಿ ಭಗವಂತನನ್ನು ನೋಡಿ ಸಂತೋಷ ಪಡುವಂಥದ್ದು ಈ ದಿನ ನಮ್ಮ ಎಲ್ಲರ ಒಂದು ಪದ್ಧತಿಯಾಗಿದೆ. ಇದನ್ನು ನಾವು ದೇಶದಲ್ಲೆಲ್ಲೆಡೆ ಕಾಣ್ತೇವೆ. ಯಾಕಾಗಿ ಈ ದಿನ ವೈಕುಂಠ ದ್ವಾರವನ್ನು ಮಾಡ್ತಾರೆ ಅಂದ್ರೆ, ಯಾರು ಈ ವೈಕುಂಠ ದ್ವಾರದ ಮುಖಾಂತರ ದೇವಾಲಯದೊಳಕ್ಕೆ ಪ್ರವೇಶಿಸಿ ಭಗವಂತನ ದರ್ಶನವನ್ನು ಮಾಡ್ತಾರೋ ಅವರು ಮತ್ತೆ ಜನನ ಮರಣಗಳ ಈ ಚಕ್ರದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಂತ ಹೇಳುವಂತಹ ಮಾತು ಕೂಡ ಉಂಟು. ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ. ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಜನರೆಲ್ಲರೂ ಆಚರಿಸುವಂತಹ ವ್ರತಗಳಲ್ಲಿ ಇದು ಕೂಡ ಒಂದು ಅಂತ ನಮ್ಮ ಪುರಾಣಗಳಲ್ಲಿ ಈ ವೈಕುಂಠ ಏಕಾದಶಿಯ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳುತ್ತೇವೆ. ಮಹಾಭಾರತದಲ್ಲಿ ಈ ಬಗ್ಗೆ ಉಲ್ಲೇಖವೂ ಉಂಟು. ಅಲ್ಲದೆ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಹಾಗೂ ಪುತ್ರದ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ. ಅಂದ್ರೆ ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅವರು ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ, ವ್ರತ ಉಪವಾಸ ನಿಯಮಗಳನ್ನು ಮಾಡುವುದರಿಂದ ಅವರಿಗೆ ಸಂತಾನವು ಲಭಿಸ್ತದೆ. ಅಲ್ಲದೆ ನಮ್ಮ ಪಿತೃಗಳು ಯಾರಾದರೂ ನರಕ ಮುಂತಾದಂತಹ ಲೋಕಗಳಲ್ಲಿ ಇದ್ದಾಗ ಈ ವ್ರತವನ್ನು ನಾವು ಆಚರಿಸಿದ್ರೆ ಅವರೆಲ್ಲರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆಯೂ ಉಂಟು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಯುಧಿಷ್ಠಿರನ ಒಂದು ಸಂವಾದ ಅಂತ ಹೇಳುವಂಥದ್ದು ನಡೀತದೆ. ಆ ಸಂವಾದದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ವೈಕುಂಠ ಏಕಾದಶಿಯ ಮಹತ್ವವನ್ನು ಯುಧಿಷ್ಠಿರನಿಗೆ ತಿಳಿಸಿಕೊಡ್ತಾ ತಾನು ಹೇಳ್ತಾನೆ ಏನು ಅಂತಂದ್ರೆ, ಹಿಂದೆ ವೈಖಾನಸ ಅಂತ ಹೇಳುವಂತಹ ಒಬ್ಬ ರಾಜನಿದ್ದ. ಆ ವೈಖಾನಸ ರಾಜನಿಗೆ ಸಂತಾನ ಇರಲಿಲ್ಲ, ದುಃಖಿತನಾಗಿದ್ದ. ಹಾಗೂ ಅವನ ಪಿತೃಗಳೆಲ್ಲರೂ ಕೂಡ ಇವನಿಗೆ ಸಂತಾನ ಇಲ್ಲದೆ ಇರುವುದರಿಂದ ಅವರಿಗೂ ಮೋಕ್ಷ ಪ್ರಾಪ್ತಿ ಆಗಿರಲಿಲ್ಲ. ಹೀಗೆ ವೈಖಾನಸ ದುಃಖದಿಂದ ಒಂದು ಬಾರಿ ಬೇಟೆಗೆ ಅಂತ ಕಾಡಿಗೆ ಬರಬೇಕಾದ್ರೆ ಆತನಿಗೆ ವಿಶ್ವೇ ದೇವತೆಗಳು ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಹಾಗೂ ಆ ವಿಶ್ವೇ ದೇವತೆಗಳ ಸಲಹೆಯ ಪ್ರಕಾರ ಈತ ಬಂದು ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾನೆ. ಹಾಗೆ ಆಚರಣೆ ಮಾಡಿಯಾದ ನಂತರ ಆತನಿಗೆ ಪುತ್ರ ಪ್ರಾಪ್ತಿಯಾಗ್ತದೆ ಹಾಗೂ ಅವನ ಪಿತೃಗಳೆಲ್ಲರೂ ಕೂಡ ಮೋಕ್ಷಕ್ಕೆ ತಾವು ತೆರಳುತ್ತಾರೆ ಅಂತ ಹೇಳುವಂತಹ ಕಥೆ ಈ ವೈಕುಂಠ ಏಕಾದಶಿಯ ಮಹತ್ವದ ಬಗ್ಗೆ ನಮ್ಗೆ ಮಹಾಭಾರತದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ವರ್ಷದಲ್ಲಿ 24 ಏಕಾದಶಿಗಳು ಬರ್ತದೆ. ಆದ್ರೆ ಈ ಒಂದು ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡುವುದರಿಂದ ಉಳಿದ 23 ಏಕಾದಶಿಗಳನ್ನು ಆಚರಿಸಿದಂತಹ ಪುಣ್ಯವು ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂತಹ ಮಾತು ಕೂಡ ಉಂಟು. ಈ ವೈಕುಂಠ ಏಕಾದಶಿ ಈ ಪುಷ್ಯ ಮಾಸದಲ್ಲಿ ಬರುವಂತದ್ದಾದ್ರೆ ಇನ್ನು ಉಳಿದ ಏಕಾದಶಿಗಳಿಗೂ ಕೂಡ ಅದರದ್ದರದ್ದೇ ಆದಂತಹ ಮಹತ್ವ ಉಂಟು. ಎಲ್ಲಾ ಏಕಾದಶಿಗಳಿಗೂ ಬೇರೆ ಬೇರೆ ಆದಂತಹ ಹೆಸರೂ ಉಂಟು ಹಾಗೂ ಅದರ ಫಲವನ್ನೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏಕಾದಶಿ ವ್ರತ ಅಂದ್ರೆ ಏನು, ಯಾಕಾಗಿ ನಾವು ಏಕಾದಶಿ ವ್ರತವನ್ನು ಆಚರಿಸ್ತೇವೆ, ಇದರಿಂದ ಭಗವಂತನ ಅನುಗ್ರಹವನ್ನು ನಾವು ಹೇಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ, ಇದೆಲ್ಲವನ್ನೂ ಕೂಡ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ವೈಕುಂಠ ಏಕಾದಶಿ ಹೌದು, ಅದಕ್ಕೆ ಅದರದ್ದೇ ಆದಂತಹ ಫಲಗಳು ಹಾಗೂ ಅದರದ್ದೇ ಆದಂತಹ ಮಹತ್ವಗಳು ಉಂಟು. ಅದರ ಬಗ್ಗೆ ನಾವಿವಾಗಷ್ಟೇ ತಿಳ್ಕೊಂಡೆವು. ವೈಕುಂಠ ಏಕಾದಶಿ ಅಂತೆಯೇ ಇತರ ಏಕಾದಶಿಗಳು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಒಟ್ಟಾರೆಯಾಗಿ ಏಕಾದಶಿ ವ್ರತ ಅಂತ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ವ್ರತ. ಎಲ್ಲಾ ವ್ರತಗಳು ಕೂಡ ಏಕಾದಶಿ ವ್ರತದ ಹಿಂದೆ ಅಂತ ದಾಸರು ಕೂಡ, ಹರಿದಾಸರು ಹೇಳಿದ್ದಾರೆ. ಹಾಗಾದ್ರೆ ಏಕಾದಶಿ ವ್ರತದ ಮಹಾತ್ಮೆ ಏನು, ಇದನ್ನು ನಾವು ತಿಳ್ಕೊಳ್ಳುವ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುವಂತಹ ಪುರುಷಾರ್ಥ ಚತುಷ್ಟಯಗಳಲ್ಲಿ ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಿ ಅದನ್ನು ಮೋಕ್ಷಕ್ಕೆ ಪ್ರತಿಬಂಧಕವಾಗದೇ ಇರುವಂತಹ ಕರ್ಮಗಳಲ್ಲಿ ತೊಡಗಿಸಿ ತಾವು ಜೀವನವನ್ನು ನಡೆಸುವಂಥದ್ದು ಜ್ಞಾನಿಗಳ ಜೀವನ ಪದ್ಧತಿ. ಹಾಗಾದ್ರೆ ಇಂತಹ ಒಂದು ಜೀವನ ಶೈಲಿಗಾಗಿ, ಇಂತಹ ಒಂದು ಜೀವನ ನಿರ್ವಹಣೆಗಾಗಿ 2 ಕ್ರಮಗಳನ್ನು ಹೇಳಿದ್ದಾರೆ. ಅದುವೇ ಸಂಯಮ ಹಾಗೂ ನಿಗ್ರಹ. ಸನ್ಯಾಸಿಗಳಾದ್ರೋ ಜ್ಞಾನಿಗಳಾದ್ರೋ ತಾವು ನಿಗ್ರಹವನ್ನು ಸತತವಾಗಿ ಅಭ್ಯಾಸವನ್ನು ಮಾಡ್ತಾ ಏಕಾಂತದಲ್ಲಿದ್ದುಕೊಂಡು ಸಂಯಮದಿಂದಲೂ ಇದ್ದುಕೊಂಡು ತಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಹಾಗಾದ್ರೆ ಸಂಸಾರಿಗಳಾದ ನಾವಾದ್ರೂ ಸದ್ವಿಚಾರ, ಸಚ್ಚಿಂತನೆ, ಸತ್ಸಂಗ ಮುಂತಾದವುಗಳಲ್ಲೆಲ್ಲ ನಮ್ಮನ್ನು ನಾವು ತೊಡಗಿಸಿಕೊಂಡು ನಿಧಾನಕ್ಕೆ ಸಂಯಮವನ್ನು ಅಭ್ಯಾಸ ಮಾಡಿಕೊಂಡು ನಿಗ್ರಹದ ಕಡೆಗೆ ಹೋಗಿ ಸನ್ಯಸ್ತ ಮನಸ್ಸಿನಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದೆ ಮುಕ್ತರಾಗಬಹುದು. ಈ ಸಂಯಮಕ್ಕೆ ಕೆಲವೊಂದು ವ್ರತ ನಿಯಮಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಕೆಲವೊಂದು ಕಾಮ್ಯ ಕರ್ಮಗಳು, ನಿತ್ಯ ಕರ್ಮಗಳು ಹಾಗೂ ನೈಮಿತ್ತಿಕ ಕರ್ಮಗಳು ಅಂತ.
ಇದರಲ್ಲಿ ಈ ವ್ರತಗಳು, ನಿಯಮಗಳು, ಉಪವಾಸಗಳು ಎಲ್ಲವೂ ಬಂತು. ಇದರಲ್ಲಿ ಏಕಾದಶಿ ವ್ರತವೂ ಕೂಡ ಒಂದು. ಏಕಾದಶಿ ವ್ರತ ಅಂತ ಹೇಳಿದ್ರೆ, ಏಕಾದಶ ವ್ರತ ಅಂತ ಹೇಳಿದ ಕೂಡಲೇ ನಾವು ಉಣ್ಣದೇ ಇರುವುದು ಅಂತಷ್ಟೇ ಭಾವಿಸ್ತೇವೆ. ಆದ್ರೆ ಏಕಾದಶಿ ಅಂದ್ರೆ ಉಣ್ಣದೇ ಇರುವುದು ಮಾತ್ರ ಅಲ್ಲ. ಏಕಾದಶಿ ಉಪವಾಸ. ಉಪವಾಸ ಅಂತ ಹೇಳಿದ್ರೆ ಉಪವಾಸ, ಹತ್ತಿರ ವಾಸ ಮಾಡುವುದು. ಯಾರ ಹತ್ತಿರ ವಾಸ ಮಾಡುವುದು ಅಂದ್ರೆ ಏಕಾದಶ ಇಂದ್ರಿಯಗಳು ಕೂಡ ಭಗವಂತನ ಹತ್ರ ವಾಸ ಮಾಡುವಂಥದ್ದನ್ನು ಏಕಾದಶಿ ಉಪವಾಸ ಅಂತ ಕರೀತಾರೆ. ಏಕಾದಶ ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು, ಇವುಗಳು ಎಲ್ಲವೂ ಕೂಡ ಭಗವಂತನ ಬಳಿಯಲ್ಲಿ ವಾಸ ಮಾಡುವುದನ್ನು ಏಕಾದಶಿ ಉಪವಾಸ ಅಂತ ಕರೀತಾರೆ. ಹಾಗಾದ್ರೆ ಆಹಾರಕ್ಕೆ ನಿಯಂತ್ರಣ ಯಾಕೆ? ಆಹಾರಕ್ಕೆ ನಿಯಂತ್ರಣ ಉಂಟು. ಯಾಕೆ ಅಂತ ಹೇಳಿದ್ರೆ, ನಾವು ಸತತವಾಗಿ ಆಹಾರವನ್ನು ಸೇವಿಸ್ತಾ ಇರುವುದರಿಂದಾಗಿ ಎಲ್ಲಾ ನಮ್ಮ ಇಂದ್ರಿಯಗಳು ಕೂಡ ಆ ಜೀರ್ಣ ವ್ಯವಸ್ಥೆಯ ಕಡೆಗೆ ತಾವು ಗಮನವನ್ನು ಕೊಡುತ್ತದೆ. ಆವಾಗ ಮನುಷ್ಯನಿಗೆ ಆಲಸ್ಯ ಬರುತ್ತದೆ ಹಾಗೂ ನಿದ್ದೆ ಮುಂತಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಉಂಟು. ಆವಾಗ ಭಗವಂತನ ಸ್ಮರಣೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ರತ ನಿಯಮಗಳನ್ನು ಸಂಯಮಕ್ಕೋಸ್ಕರ ನಾವು ಅಭ್ಯಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊಟ್ಟೆಗೆ ಆಹಾರ ತೆಗೆದುಕೊಳ್ಳುವಂಥದ್ದನ್ನು ಕೂಡ ನಿಷೇಧಿಸಿದ್ದಾರೆ. ಹಾಗಾಗಿ ಏಕಾದಶಿ ವ್ರತ, ಏಕಾದಶಿ ಉಪವಾಸ ಅಂದ್ರೆ ಕೇವಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮಾತ್ರ ಭಗವಂತನ ಚಿಂತನೆ ಮಾಡಿದ್ರೆ ಸಾಕಾಗುವುದಿಲ್ಲ. ಅನೇಕ ಬಾರಿ ನಾವು ಭಗವತ್ ಚಿಂತನೆಯನ್ನು ಮಾಡ್ತೇವೆ, ವಿಷ್ಣು ಸಹಸ್ರನಾಮ ಪಾರಾಯಣವೋ ಇನ್ಯಾವುದೋ ಅನುಷ್ಠಾನವನ್ನು ಮಾಡ್ತೇವೆ. ಆದ್ರೆ ಕೈಗಳು ಕೆಲಸವನ್ನು ಮಾಡ್ತಾ ಇರ್ತದೆ, ನಾಲಗೆ ಆ ಸ್ತೋತ್ರವನ್ನು ಸ್ತುತಿಸ್ತದೆ, ಆದ್ರೆ ಮನಸ್ಸು ಇನ್ನೆಲ್ಲಿಯೋ ಇತ್ತು ಅಂತ ಹೇಳಿ ಆದ್ರೆ ಮುಗಿದದ್ದೇ ನಮ್ಗೆ ಗೊತ್ತಾಗುವುದಿಲ್ಲ. ಹಾಗಾಗಬಾರದು. ಹಾಗಾಗಿ ಮನಸ್ಸು ಕೂಡ ಆ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಕ್ಕೆ ಸಮರ್ಪಕವಾಗಿ ಸಹಾಯ ಮಾಡಬೇಕು. ಹಾಗಾಗಿ ಏಕಾದಶ ಇಂದ್ರಿಯಗಳು, 11 ಇಂದ್ರಿಯಗಳು ಕೂಡ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದೇನು ಉಂಟಲ್ಲ, ಅದು ಏಕಾದಶಿ ವ್ರತ ಅಂತ ಹೇಳುವಂತದ್ದು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಇನ್ನು ಈ ನಮ್ಮ ಪುರಾಣಗಳಲ್ಲಿ ಏಕಾದಶಿ ಮಹಾತ್ಮೆ ಅಂತ ಹೇಳುವಂತಹ ಒಂದು ಪ್ರಸಂಗ ಉಂಟು. ಏಕಾದಶಿ ವ್ರತವನ್ನು ತಾನು ಆಚರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತಹ ಒಬ್ಬ ರಾಜ, ಆತ ರಾಜ ರುಕ್ಮಾಂಗದ ಅಂತ. ಆ ರಾಜ ರುಕ್ಮಾಂಗದನ ಕಥೆಯನ್ನು ನಾವು ತಿಳ್ಕೊಳ್ಳುವುದರಿಂದ ಏಕಾದಶಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ನಿಯಮಗಳು ಏನು, ಹಾಗೂ ಏಕಾದಶಿ ವ್ರತವನ್ನು ಆಚರಣೆ ಮಾಡುತ್ತಾ ಆ ರಾಜ ರುಕ್ಮಾಂಗದ ಹೇಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾನೆ, ಹಾಗೂ ನಮಗೆ ಈ ಕಥೆಯಿಂದ ಯಾವ ಸಂದೇಶ ಲಭ್ಯವಾಗ್ತದೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವ ಈ ಕಥೆಯನ್ನು ಏಕಾದಶಿ ಮಹಾತ್ಮೆ ಅಂತ ಕೂಡ ಹೇಳ್ತಾರೆ. ಹಿಂದೆ ರುಕುಮಾಂಗದ ಅಂತ ಹೇಳುವಂತಹ ಒಬ್ಬ ರಾಜ ಇದ್ದ. ಇನಕುಲದಲ್ಲಿ ಬಂದವನು, ಅಂದ್ರೆ ಸೂರ್ಯ ವಂಶದಲ್ಲಿ ಬಂದವನು. ಅತ್ಯಂತ ಶ್ರೇಷ್ಠನಾದಂತಹ ರಾಜ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸುತ್ತಾ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯದಲ್ಲಿ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅಯೋಧ್ಯೆ ಸಾಕೇತ ಸಾಮ್ರಾಜ್ಯ, ಅಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳಿಲ್ಲ, ನೋವುಗಳಿಲ್ಲ, ದುಃಖಗಳಿಲ್ಲ. ಯಾರಿಗಾದ್ರೂ ಏನಾದ್ರೂ ದಾನ ಮಾಡುವ ಅಂತ ಹೇಳಿದ್ರೆ ದಾನಾರ್ಥಿಗಳಿಲ್ಲ. ಶತ್ರುಗಳ ಜೊತೆಯಲ್ಲಿ ಹೋರಾಡುವ ಅಂತ ಹೇಳಿದ್ರೆ ಶತ್ರುಗಳೇ ಇಲ್ಲ. ಯಾರನ್ನಾದ್ರೂ ಪೊರೆಯುವ ಅಂತ ಹೇಳಿದ್ರೆ ಆರ್ತರೇ ಇಲ್ಲ. ಅಂತಹ ಅತ್ಯಂತ ಸುಭಿಕ್ಷವಾದಂತಹ ರಾಜ ರುಕುಮಾಂಗದನದ್ದಾಗಿತ್ತು. ಇಂತಹ ರುಕುಮಾಂಗದ ಈತ ಗಂಗೆಯನ್ನೇ ಭೂಮಿಗೆ ಇಳಿಸಿದಂತಹ ಭಗೀರಥ ಏನಿದ್ದ, ಆ ಭಗೀರಥನ ಮರಿಮೊಮ್ಮಗ ಈ ರುಕುಮಾಂಗದ ರಾಜ. ಈ ರುಕುಮಾಂಗದ ರಾಜ ತನ್ನ ಪತ್ನಿಯಾದಂತಹ ಸಂಧ್ಯಾವಲ್ಲಿ ಹಾಗೂ ಮಗನಾದ ಧರ್ಮಾಂಗದನ ಜೊತೆಯಲ್ಲಿ ಸಂತೋಷವಾಗಿ ತಾನು ಸುಭಿಕ್ಷವಾದಂತಹ ರಾಜ್ಯವನ್ನು ತಾನು ಪರಿಪಾಲನೆ ಮಾಡ್ತಾ ಇದ್ದ. ಈ ರುಕುಮಾಂಗದ ರಾಜನಿಗೆ ರಾಜಕಾರ್ಯದ ಬಾಹುಳ್ಯಗಳೆಲ್ಲ ಏನೂ ಇರಲಿಲ್ಲ. ಯಾಕಂದ್ರೆ ದೇಶದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲ. ಹಾಗಿದ್ದಾಗ ಆತ ಹೇಗೆ ತನ್ನ ದಿನವನ್ನು ಕಳೆಯುತ್ತಿದ್ದ ಅಂದ್ರೆ, ಪ್ರತಿದಿನ ತಾನು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಿದ್ದ, ಭಗವಂತನ ಆರಾಧನೆಯನ್ನು ಮಾಡ್ತಿದ್ದ, ಅನನ್ಯವಾದಂತಹ ವಿಷ್ಣು ಭಕ್ತನಾಗಿದ್ದ ಈ ರುಕುಮಾಂಗದ ರಾಜ ಹೀಗೆ ಸಂತೋಷವಾಗಿ ದೇವರ ಆರಾಧನೆಯನ್ನು ತನ್ನ ಪತ್ನಿ ಪುತ್ರರ ಸಹಿತವಾಗಿ ಮಾಡುತ್ತಾ ಈತ ಕಾಲ ಕಳೆಯುತ್ತಾ ಇದ್ದ. ಹೀಗಿದ್ದಂತಹ ರುಕುಮಾಂಗದ ರಾಜನ ಬಳಿಯಲ್ಲಿ ಒಂದು ದಿನ ನಾರದ ಮಹರ್ಷಿಗಳು ಈತನ ಆಸ್ಥಾನಕ್ಕೆ ಬರ್ತಾರೆ. ನಾರದರು ಬಂದಾಗ ಈತನಲ್ಲಿ ಕೇಳ್ತಾರೆ, ಹೇಗಿದ್ದಿ ನೀನು, ಸುಖವಾಗಿದ್ದೀಯಾ ಅಂತ. ಆಗ ಆತ ಹೇಳ್ತಾನೆ, ದೇವರ ದಯದಿಂದ ಎಲ್ಲವೂ ಸೌಖ್ಯವಾಗಿದೆ, ನಾನು ಅತ್ಯಂತ ಸಂತೋಷವಾಗಿದ್ದೇನೆ. ಹೇಗೆ ಇವತ್ತು ನನಗೆ ಏನು ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗಿದೋ ಅದರಲ್ಲಿ ಸಂತೋಷವಾಗಿದ್ದೇನೆ ಅಂತ. ಇಲ್ಲಿ ನಾವು ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ರುಕುಮಾಂಗದ ರಾಜ ತಾನು ಹೇಳ್ತಾನೆ ಏನು ಅಂತ ಹೇಳಿದ್ರೆ, ನಾನು ಸುಭಿಕ್ಷವಾಗಿ ಸಂತೋಷವಾಗಿದ್ದೇನೆ, ದೇವರು ಕೊಟ್ಟದ್ರಲ್ಲಿ ನನಗೆ ಇವತ್ತು ತೃಪ್ತಿ ಉಂಟು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗೆ? ಸಪ್ಪೆ ನಿಲ್ಲುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ದೊರೆತಾಗ ಉಪ್ಪಿನ ಚಿಂತೆ, ಉಪ್ಪು ದೊರೆತಾಗ ತುಪ್ಪ ಬೇಕೆಂಬ ಆಸೆ, ಅದೇ ತುಪ್ಪವೇ ದೊರೆತಿದ್ರೆ ಕೊಬ್ಬರಿಗೆ ಆಸೆ ಅಂತ. ಹೀಗೆ ಆಸೆ ಅಂತ ಹೇಳುವಂತದ್ದಕ್ಕೆ ಮಿತಿಯೇ ಇಲ್ಲ. ನಮಗೆ ಎಷ್ಟು ಭಗವಂತ ಕೊಟ್ಟರು ಒಂದೇ, ಅದಕ್ಕಿಂತ ಹೆಚ್ಚಿನದ್ದು ಬೇಕು ಅಂತ ಹೇಳುವಂತಹ ತುಡಿತ, ಆಸೆ, ಇದು ನಮ್ಮನ್ನು ಸತತ ಬಾಧಿಸ್ತಾ ಇರ್ತದೆ.
ಆದ್ರೆ ರುಕುಮಾಂಗದ ರಾಜ ಹೀಗಿರ್ಲಿಲ್ಲ. ಇದ್ದದ್ರಲ್ಲಿ ತೃಪ್ತನಾಗಿ ಆತ ಸಂತೋಷದಿಂದ ಇದ್ದ. ನಾರದರಲ್ಲಿ ಕೇಳ್ತಾನೆ, ನನಗೆ ಅಂತಹ ಕಷ್ಟ ಕಾರ್ಪಣ್ಯ ಆಸೆ ಬಯಕೆಗಳು ಯಾವುದೂ ಇಲ್ಲ. ಆದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗುವಂತಹ ಯಾವುದಾದ್ರೂ ಒಂದು ವ್ರತ, ನಿಯಮ, ಉಪವಾಸಾದಿಗಳು ಇದ್ರೆ ಅದರ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳುವಾಗ ನಾರದರು ಈತನಿಗೆ ಏಕಾದಶಿ ವ್ರತ ಉಪವಾಸದ ಬಗ್ಗೆ ಆತನಿಗೆ ತಿಳಿಸಿಕೊಡ್ತಾರೆ. ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತ ನಾರದರು ರುಕುಮಾಂಗದನಿಗೆ ಹೇಳ್ತಾರೆ. ಏಕಾದಶಿ ವ್ರತ ಇದು ಏಕಾದಶಿ ದಿನ ಮಾತ್ರ ಮಾಡುವಂತಹ ವ್ರತ ಅಲ್ಲ. ಇದರ ಹಿಂದಿನ ದಿನ ಅಂದ್ರೆ ದಶಮಿ ದಿನ ಕೂಡ ಒಪ್ಪೊತ್ತು ಊಟವನ್ನು ಮಾಡಬೇಕು. ಒಂದೇ ಹೊತ್ತು ಅನ್ನವನ್ನು ಗ್ರಹಣ ಮಾಡಬೇಕು. ಭೋಗ ವಸ್ತುಗಳನ್ನು ತ್ಯಜಿಸಬೇಕು. ಯಾವುದೇ ರೀತಿಯಾದಂತಹ ಲೌಕಿಕ ಕಾಮನೆಗಳಿಗೆ ಮನಸ್ಸನ್ನು ಕೊಡಬಾರದು ದಶಮಿ ದಿನವೂ ಕೂಡ. ಅದೇ ರೀತಿ ಮರುದಿನ ಏಕಾದಶಿ ದಿನ ಮುಂಜಾನೆ ಅತ್ಯಂತ ಬೇಗ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ತುಳಸಿ ಹಾಕಿದಂತಹ ತೀರ್ಥವನ್ನು ಭಗವಂತನ ಪಾದೋದಕವನ್ನು ಗ್ರಹಣ ಮಾಡಿ ಆ ದಿನ ಇಡೀ ದಿನ ಉಪವಾಸವನ್ನು ಮಾಡಬೇಕು. ಯಾವುದೇ ರೀತಿಯಾದಂತಹ ಅನ್ನ ಆಹಾರ ಧಾನ್ಯಗಳನ್ನು ಸೇವಿಸಲಿಕ್ಕೆ ಇಲ್ಲ. ಆ ದಿನ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಭಗವಂತನ ಕೀರ್ತನೆಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಈ ಏಕಾದಶಿ ದಿನ ಈ ರೀತಿಯಾದಂತಹ ಆಚರಣೆ ಮಾಡಿ ಏಕಾದಶ ಇಂದ್ರಿಯಗಳೂ ಕೂಡ ಭಗವಂತನ ಬಳಿಗೆ ಧಾವಿಸಬೇಕು. ಇಷ್ಟಕ್ಕೆ ಮುಗೀತಾ ಇಲ್ಲ, ಮರುದಿನ ದ್ವಾದಶಿ ದಿನ ಮುಂಜಾನೆ ಪ್ರಾತಃ ಕಾಲದಲ್ಲಿ ಪಾರಣೆಯನ್ನು ಮಾಡಬೇಕು. ಅಂದ್ರೆ ಆ ದಿನ ಬೆಳಗ್ಗೆ ಊಟ ಮಾಡಬೇಕು, ಹಾಗೂ ಆ ದ್ವಾದಶಿ ದಿನ ಮತ್ತೆ ಉಪವಾಸ. ಹೀಗೆ ಈ 3 ದಿನಗಳ ಒಂದು ವ್ರತ. ಆದ್ರೆ ಮಧ್ಯದ ಏಕಾದಶಿ ವ್ರತಕ್ಕೆ ಅತ್ಯಂತ ಮಹತ್ವ ಇರುವಂತದ್ದು. ಆದ್ರೆ ಈ 3 ದಿನಗಳು ಕೂಡ ಭೋಗ್ಯ ವಸ್ತುಗಳನ್ನು ಬಿಡಬೇಕು ಅಂತ ನಾರದರು ರುಕುಮಾಂಗದನಿಗೆ ತಿಳಿಸ್ತಾರೆ. ರುಕುಮಾಂಗದನಿಗೆ ಅತ್ಯಂತ ಸಂತೋಷವಾಗ್ತದೆ. ಮೊದಲೇ ಹರಿಭಕ್ತ, ತಾನು ಮಾತ್ರ ರಾಜ ಪರಿವಾರದವರು ಮಾತ್ರ ಈ ರೀತಿಯಾಗಿ ಉಪವಾಸ ವ್ರತ ನಿಯಮಗಳನ್ನು ಮಾಡುವುದಲ್ಲ, ತನ್ನ ಮಂತ್ರಿ ಪರಿವಾರದವರಿಗೂ ಸೂಚಿಸ್ತಾನೆ. ಅದೇ ರೀತಿಯಾಗಿ ಸೈನಿಕ ಪರಿವಾರ ಅಲ್ಲದೆ ತನ್ನ ರಾಜ್ಯದ ಸಮಸ್ತ ಪ್ರಜೆಗಳಿಗೂ ಕೂಡ ಈ ಏಕಾದಶಿ ವ್ರತವನ್ನು ಕಡ್ಡಾಯಗೊಳಿಸ್ತಾನೆ. ರುಕುಮಾಂಗದನ ರಾಜ್ಯದಲ್ಲಿ ಏಕಾದಶಿ ವ್ರತದ ದಿವಸ ಯಾರ ಮನೆಯಲ್ಲಿಯೂ ಕೂಡ ಒಲೆ ಹಚ್ಚುವುದಿಲ್ಲ. ಈ ರೀತಿಯಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಾನು ಏಕಾದಶಿ ವ್ರತವನ್ನು ಆಚರಿಸ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾ ತಾನು ಸಂತೋಷದಲ್ಲಿರ್ತಾನೆ ರುಕುಮಾಂಗದ. ಅವನಿಗೆ ಆ ಭಗವಂತನ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವುದು ಇದುವೇ ಅವನಿಗೆ ಸಂತೋಷ. ಅವನ ಕಾರ್ಯಕ್ಕೆ ಪತ್ನಿಯಾದಂತಹ ಸಂಧ್ಯಾವಳಿ ಹಾಗೂ ಮಗನಾದ ಧರ್ಮಾಂಗದ ಇವರೂ ಕೂಡ ಸಹಕರಿಸ್ತಾ ಇರ್ತಾರೆ. ಹೀಗೆ ಇದ್ದಂತಹ ರುಕುಮಾಂಗದ ಒಂದು ದಿನ ತಾನು ಕಾಡಿಗೆ ಬೇಟೆಗೆ ಅಂತ ಬಂದಿದ್ದಾನೆ. ಮನುಷ್ಯರು ಪ್ರತಿಯೊಬ್ಬರೂ ಕೂಡ ಈ ಭೂಮಿಗೆ ಬಂದದ್ದು ಯಾವುದಾದ್ರೂ ಒಂದು ಕಾರ್ಯದ ಹಿನ್ನೆಲೆಯಿಂದ ಆಗಿರ್ತದೆ. ಸುಮ್ಮನೆ ಈ ಭೂಮಿಗೆ ಬಂದವರಲ್ಲ ನಾವು. ಯಾಕೆ ಅಂದ್ರೆ ಭಗವಂತನನ್ನು ಬಿಟ್ಟು ಬಂದವರು ನಾವು. ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಕಾರ್ಯಗಳುಂಟು, ಕರ್ಮಗಳುಂಟು. ಅವನ ಕರ್ಮವಶಾತ್ ಏನೋ ಬೇಟೆಗೆ ಬಂದಂತಹ ರುಕುಮಾಂಗದ ರಾಜನಿಗೆ ಇಲ್ಲೊಂದು ತನ್ನ ಜೀವನದಲ್ಲಿ ಒಂದು ತಿರುವು ಅಂತ ಹೇಳುವಂಥದ್ದು ಲಭ್ಯವಾಗ್ತದೆ. ಏನು ಅಂದ್ರೆ ಬೇಟೆಗೆ ಬಂದಿದ್ದಾನೆ. ದುಷ್ಟ ಮೃಗಗಳನ್ನೆಲ್ಲ ಕೊಲ್ಲಿಕ್ಕೋಸ್ಕರ ಬಂದದ್ದಲ್ಲ, ನಿಷ್ಪಾಪ ಮೃಗಗಳನ್ನು ಕೊಂದು ವಧೆ ಮಾಡ್ಲಿಕ್ಕೆ ಬಂದದ್ದಲ್ಲ, ದುಷ್ಟ ಮೃಗಗಳನ್ನು ಆದಷ್ಟು ಊರಿನಿಂದ ದೂರ ಓಡಿಸ್ಲಿಕ್ಕೆ ಅಂತ ಬಂದಿದ್ದಾನೆ ರುಕುಮಾಂಗದ ರಾಜ. ಆ ಕೆಲಸವೆಲ್ಲ ಮುಗಿತು. ಇದ್ದಕ್ಕಿದ್ದ ಹಾಗೆ ದೇವತೆಗಳು ತೀರ್ಮಾನ ಮಾಡ್ತಾರೆ, ಹರಿಭಕ್ತನಾದಂತಹ ರುಕುಮಾಂಗದನನ್ನು ಪರೀಕ್ಷೆ ಮಾಡಬೇಕು. ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದಾನೆ, ಎಷ್ಟು ನಿಷ್ಠೆ ಉಂಟು ಇವನ ವ್ರತದಲ್ಲಿ ಅಂತ ನಾವು ಪರೀಕ್ಷಿಸಬೇಕು ಅಂತ ತೀರ್ಮಾನ ಮಾಡಿದಂತಹ ದೇವತೆಗಳು ಮೋಹಿನಿಯನ್ನು ಕಳಿಸಿಕೊಡ್ತಾರೆ. ಮೋಹಿನಿ ರೂಪದಲ್ಲಿ ಒಬ್ಬಳು ಅಪ್ಸರೆ ಬಂದಿದ್ದಾಳೆ. ಇವಳನ್ನು ನೋಡಿದ್ದೇ ತಡ. ಇಷ್ಟರವರೆಗೂ ಕೂಡ ಎಲ್ಲಾ ಹೆಣ್ಣು ಮಕ್ಕಳಲ್ಲೂ ನೋಡಿದವರನ್ನು ತನ್ನ ಮಾತೃಭಾವದಿಂದ ಕಾಣ್ತಾ ಇದ್ದಂತಹ ರುಕುಮಾಂಗದ ಈ ಮೋಹಿನಿಯನ್ನು ನೋಡಿ ಅವಳಿಗೆ ವಶಳಾಗುತ್ತಾನೆ. ಹಾಗೂ ಆಕೆಯತ್ತ ಬಂದು ಕೇಳ್ತಾನೆ, ನನ್ನನ್ನು ವಿವಾಹವಾಗಬೇಕು, ನೀನು ನನ್ನ ಪತ್ನಿ ಆಗಬೇಕು ಅಂತ. ಆಗ ಆಕೆ ಹೇಳ್ತಾಳೆ, ಆಯ್ತು ನಿನ್ನ ಪತ್ನಿ ಆಗ್ತೇನೆ, ಆದ್ರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಇವನಿಗಾದ್ರೂ ಈಗ ಅವಳು ಸಿಕ್ಕಿದ್ರೆ ಸಾಕು ಅಂತ ಹೇಳುವಂತ ಆ ಒಂದು ಭಾವನೆಯಲ್ಲಿದ್ದಾನೆ. ನೀನು ಹೇಳಿದ ಹಾಗೆ ಕೇಳುತ್ತೇನೆ, ಒಂದು ವೇಳೆ ನಾನು ಹೇಳಿದ ಹಾಗೆ ಕೇಳಲಿಕ್ಕೆ ಆಗದಿದ್ರೆ ಅಂತ ಆಕೆ ಪ್ರಶ್ನೆ ಹಾಕ್ತಾಳೆ. ನೀನು ಹೇಳಿದ ಹಾಗೆ ಕೇಳಲಿಕ್ಕೆ ಆಗದೇ ಇದ್ರೆ ನನ್ನ ಪುತ್ರನಾದಂತಹ ಧರ್ಮಾಂಗದನನ್ನು ನಾನೇ ವಧಿಸಿ ಬಿಡುತ್ತೇನೆ ನನ್ನ ಕೈಯಾರೆ ಅಂತ ಹೇಳಿ ಆಮೋತ್ಮತ್ತನಾದಂತಹ ಈ ರುಕ್ಮಾಂಗದ ರಾಜ ತಾನಲ್ಲಿ ಆಕೆಗೆ ಮಾತು ಕೊಡ್ತಾನೆ. ಹಾಗೂ ಆಕೆಯನ್ನು ತಾನು ಕರ್ಕೊಂಡು ಬಂದು ವಿವಾಹವಾಗ್ತಾನೆ. ವಿವಾಹ ಆದ ನಂತರ ಮನಸ್ಸಿಗೆ ಹೋಗ್ತದೆ, ಎಂತಹ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಕ್ರಮಕ್ಕೆ ವಶನಾದೆ. ಗೀತೆಯಲ್ಲಿ ಭಗವಂತ ಹೇಳುವಂಥದ್ದು, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೇನ ನಿಹವಯದು ಅಂತ. ಅದು ಎರಡು, ಕಾಮ ಹಾಗೂ ಕ್ರೋಧ, ಇದು ಯಾವ ರೀತಿ ನಮ್ಮ ಅಧಪತನಕ್ಕೆ ಕೊಂಡೋಗ್ತದೆ ಅಂತ ಹೇಳುವಂಥದ್ದನ್ನು ಈ ರುಕುಮಾಂಗದನ ಕಥೆಯಿಂದ ನಾವು ತಿಳ್ಕೊಳ್ಳಬಹುದು. ಹೀಗಿದ್ದಂತಹ ರುಕುಮಾಂಗದ ರಾಜನ ಚಿಂತೆಯನ್ನು
ಆತನ ಪತ್ನಿ ಸಂಧ್ಯಾವಲಿ ಅರಿತುಕೊಳ್ತಾಳೆ. ಹಾಗೂ ಅವಳು ಬಂದಂತಹ ಮೋಹಿನಿಯನ್ನು ಸವತಿಯ ರೀತಿಯಲ್ಲಿ ಭಾವಿಸುವುದಿಲ್ಲ. ಯಾಕೆ ಆಕೆ ಪತಿವ್ರತೆ. ಆಕೆ ಆ ಮೋಹಿನಿಯನ್ನು ತನ್ನ ತಂಗಿ ಅಂತ ಹೇಳಿ ಪ್ರೀತಿಯಿಂದ ಆದರಿಸ್ತಾಳೆ. ಆಕೆಯ ಜೊತೆಯಲ್ಲಿ ಸಂತೋಷವಾಗಿಯೇ ವ್ಯವಹರಿಸ್ತಾಳೆ. ಹೀಗಿರ್ಬೇಕಾದ್ರೆ ಒಂದು ದಿನ ಅತ್ಯಂತ ಶುಭ ದಿನವಾದಂತಹ ಹರಿದಿನ, ಅದೇ ವೈಕುಂಠ ಏಕಾದಶಿಯ ದಿನ ಬರ್ತದೆ. ಆ ದಿನ ಮುಂಜಾನೆಯೇ ಎದ್ದಂತಹ ಈ ಋತುಮಾಂಗದ ರಾಜ ಪತ್ನಿಯಾದಂತಹ ಸಂಧ್ಯಾವಲ್ಲಿ ಹಾಗೂ ಮಗ ಧರ್ಮಾಂಗದನ ಜೊತೆಯಲ್ಲಿ ಭಗವಂತನನ್ನು ಸ್ತುತಿಸ್ತಾ ಇದ್ದಾನೆ, ಪೂಜಿಸ್ತಾ ಇದ್ದಾನೆ, ಆತನ ಚರಣ ಕಮಲಗಳನ್ನು ಧ್ಯಾನಿಸ್ತಾ ಇದ್ದಾನೆ. ಹೀಗೆ ಹರಿಭಕ್ತಿಯಲ್ಲಿ ತಲ್ಲೀನನಾಗಿದ್ದಂತಹ ಋತುಮಾಂಗದನ ಬಳಿಗೆ ಆ ದಿನ ಮೋಹಿನಿ ಬರ್ತಾಳೆ. ಮೋಹಿನಿ ಬಂದು ರುಕ್ಮಾಂಗದನಲ್ಲಿ ಕೇಳಿಕೊಳ್ತಾಳೆ, ನಾನೀಗ ಏಕಾಂತವನ್ನು ಬಯಸಿದ್ದೇನೆ, ನೀನು ನನ್ನ ಜೊತೆಯಲ್ಲಿ ಏಕಾಂತಕ್ಕೆ ಬರಬೇಕು ಅಂತ. ರುಕ್ಮಾಂಗದ ರಾಜ ಹೇಳ್ತಾನೆ, ಈ ದಿನ ನನ್ನನ್ನು ಏಕಾಂತಕ್ಕೆ ಕಡಿಬೇಡ, ಸಲ್ಲದು ಇದು, ವೇಶ್ಯೆಯರೂ ಕೂಡ ಮಾಡಲು ಹಿಂಜರಿಯುವಂತಹ ಕಾರ್ಯವನ್ನು ಈ ದಿನ ನನ್ನ ಕೈಯಿಂದ ಮಾಡಿಸಬೇಡ, ತಪ್ಪಾಗುತ್ತದೆ, ಹರಿದಿನ, ಭಗವಂತನನ್ನು ನಾವು ಉಪಾಸಿಸಬೇಕು ಅಂತ ಪರಿಪರಿಯಾಗಿ ಹೇಳಿಕೊಂಡ್ರೂ ಕೂಡ ಮೋಹಿನಿ ಕೇಳುವುದಿಲ್ಲ. ಮೋಹಿನಿ ಹೇಳ್ತಾಳೆ, ಇಲ್ಲಿದ್ದಂತಹ ನಿನ್ನ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಎತ್ತಿ ಬಿಸಾಡು, ನೀನು ಯಾಕೆ ಹೀಗೆ ಸನ್ಯಾಸಿಯ ಹಾಗೆ ಇಡೀ ದಿನ ಭಜನೆ ಮಾಡ್ತಾ ಕೂತಿದ್ದೀವಿ, ನನ್ನ ಬಳಿಗೆ ಬಾ ಅಂತ, ನಾವು ಏಕಾಂತಕ್ಕೆ ಹೋಗಬೇಕು ಅಂತ. ಆವಾಗ ತುಂಬಾ ದುಃಖಿಸ್ತಾನೆ ರುಕ್ಮಾಂಗದ ರಾಜ. ಯಾಕೆಂದ್ರೆ ಏಕಾದಶಿ ವ್ರತವನ್ನು ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದ. ಈಗ ಈಕೆಗೆ ಒಲ್ಲೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತದೆ ಅಂತ ಹೇಳುವಂತಹ ಅರಿವಿತ್ತವನಿಗೆ. ಪತ್ನಿ ಸಂಧ್ಯಾವಲಿಯನ್ನು ನೋಡ್ತಾನೆ, ಹಾಗೂ ಪತ್ನಿ ತನ್ನ ಮಗನಾದಂತಹ ಧರ್ಮಾಂಗದನನ್ನು ನೋಡ್ತಾಳೆ. ಧರ್ಮಾಂಗದ ಎದ್ದು ನಿಂತು ಹೇಳ್ತಾನೆ, ಅಪ್ಪ ನಿಮ್ಮ ಮಾತು ಏನಾಗಿದೆ ಅಂದ್ರೆ, ಆ ಚಿಕ್ಕಮ್ಮನ ಮಾತನ್ನು ನೆರವೇರಿಸಲಿಲ್ಲ ಅಂತ ಆದ್ರೆ ನನ್ನ ಶಿರಸ್ಸನ್ನು ಬಲಿ ಕೊಡ್ತೇನೆ ಅಂತ ನೀವು ಹೇಳಿದ್ರಿ. ನೀವು ಏಕಾದಶಿ ವ್ರತವನ್ನು ಬಿಡಬೇಡಿ. ಏಕಾದಶಿ ವ್ರತದ ಆ ಒಂದು ಪುಣ್ಯ, ಆ ಒಂದು ಶ್ರೇಷ್ಠತೆ ಏನುಂಟು ಅದು ನನಗೆ ಅರಿವುಂಟು. ಹಾಗಾಗಿ ನಾನು ನನ್ನ ಪ್ರಾಣವನ್ನು ಬಲಿ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಯಾಕಂದ್ರೆ ನಿಮ್ಮಿಂದಲೇ ಬಂದಂತಹ ಈ ಶರೀರ ನಿಮ್ಮನ್ನು ವ್ರತ ನಿಯಮ ಭಂಗಗೊಳಿಸುವ ರೀತಿಯಲ್ಲಿ ಆಗುವುದನ್ನು ನಾನು ನೋಡಲಾರೆ. ಹಾಗಾಗಿ ಮತ್ತೆ ನಾನೇ ನನ್ನ ಶಿರಸ್ಸನ್ನು ಈಕೆಗೆ ಅರ್ಪಣೆಯನ್ನು ಮಾಡ್ತೇನೆ, ಬಂದು ನನ್ನ ಶಿರಸ್ಸನ್ನು ವಧಿಸಿ, ಪ್ರಾಣ ಹೋದ್ರೂ ತೊಂದರೆ ಇಲ್ಲ, ನಿಮ್ಮ ಏಕಾದಶಿ ವ್ರತ ಕೆಡಬಾರದು ಅಂತ ಧರ್ಮಾಂಗದ ಎದ್ದು ನಿಂತಾನೆ. ಈ ಇಡೀ ಕುಟುಂಬ ಅದು ಎಷ್ಟು ಆ ದೇವರ ಕೆಲಸಗಳಲ್ಲಿ, ಆ ಭಗವಂತನ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು, ಇದನ್ನೆಲ್ಲವನ್ನೂ ದೇವತೆಗಳು ನೋಡ್ತಾರೆ. ಹಾಗೂ ರುಕ್ಮಾಂಗದ ರಾಜ ಎದ್ದ, ಏನೂ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಎಷ್ಟು ತಿಳಿ ಹೇಳಿದ್ರು ಆಕೆ ಕೇಳುವುದಿಲ್ಲ. ಆತ ವಚನಭ್ರಷ್ಟನಾಗುವಂತೆಯೂ ಇಲ್ಲ, ಏಕಾದಶಿ ವ್ರತವನ್ನು ಬಿಡುವಂತೆಯೂ ಇಲ್ಲ. ಕೊನೆಗೆ ತಾನೇ ಕತ್ತಿ ಎತ್ತಿ ತನ್ನ ಮುಂದೆ ಶಿರವಾಗಿ ನಿಂತಹ ತನ್ನ ಪುತ್ರನನ್ನು ವಧಿಸ್ಲಿಕ್ಕೆ ಅಂತ ಕತ್ತಿಯನ್ನು ಎತ್ತುತ್ತಾನೆ. ಮನಸ್ಸಿಲ್ಲದ ಮನಸ್ಸಿನಿಂದ ಕಣ್ಣೀರ ಧಾರೆಗೆರೆಯುತ್ತಾ ಭಗವಂತನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ, ತಾನಾವತ್ತು ಆ ಕಾಮಕ್ಕೆ ವಶವಾದದ್ರಿಂದ ಎಂತಹ ಗತಿ ಬಂತು ನಿನಗೆ ಅಂತ ತನ್ನನ್ನೇ ತಾನೇ ಅಳಿದುಕೊಳ್ಳುತ್ತಾ ರುಕುಮಾಂಗದ ಕತ್ತಿ ಎತ್ತುವಾಗ ಅಲ್ಲಿ ಸಾಕ್ಷಾತ್ ಭಗವಂತ ಪ್ರಕಟನಾಗಿ ರುಕುಮಾಂಗನಿಗೆ ಅಭಯವನ್ನು ಕೊಡ್ತಾನೆ. ಹಾಗೂ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಈ ವೈಕುಂಠ ಏಕಾದಶಿ ದಿನ ಶ್ರದ್ಧಾ ಭಕ್ತಿಯಿಂದ ರುಕ್ಮಾಂಗದ ರಾಜ ತಾನು ಕೂತಿದ್ದಾನೆ. ತನ್ನ ಮಗನನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದರೂ ಕೂಡ ತಾನು ಆ ಏಕಾದಶಿಯನ್ನು ಬಿಡ್ತೇನೆ ಅಂತ ಹೇಳುವಂತಹ ಚಿಂತೆ ಅವನ ಮನಸ್ಸಲ್ಲಿ, ಆ ಯೋಚನೆ ಅವನ ಮನಸ್ಸಲ್ಲಿ ಮೂಡ್ಲೇ ಇಲ್ಲ ನೋಡಿ. ಹಾಗಾಗಿ ಭಗವಂತನೇ ಪ್ರಸನ್ನನಾದ. ಹಾಗೂ ರುಕ್ಮಾಂಗದ ರಾಜನಿಗೂ ಆತನ ಪತ್ನಿ ಸಂಧ್ಯಾವಲ್ಲಿಗೂ ಕೊನೆಗೆ ಧರ್ಮಾಂಗದನಿಗೂ ಮೋಕ್ಷವನ್ನು ಭಗವಂತ ಕರುಣಿಸ್ತಾನೆ ಅಂತ ಹೇಳುವಂತಹ ಇದು ಈ ಏಕಾದಶಿ ಮಹಾತ್ಮೆ ಅಂತ ಹೇಳುವಂತಹ ಒಂದು ಕಥಾಭಾಗ. ಇದನ್ನು ಶ್ರವಣ ಮಾಡಿದರೂ ಕೂಡ ಅತ್ಯಂತ ಹೆಚ್ಚು ಪುಣ್ಯ ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳುವಂತಹ ಮಾತು. ಇಂತಹ ವೈಕುಂಠ ಏಕಾದಶಿ ನಾಳೆಯ ದಿವಸ ಬಂದಿದೆ. ಈ ದಿನ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಇವತ್ತು ದಶಮಿ, ಇವತ್ತಿನ ದಿನವೂ ಕೂಡ ಒಪ್ಪೊತ್ತನ್ನು ಆಚರಣೆ ಮಾಡಬೇಕು. ಭೋಗ್ಯ ವಸ್ತುಗಳನ್ನು ಬಿಡಬೇಕು. ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ನಾವು, ಹೌದು ಅಲ್ಲಿ ನಾರದರು ಹೇಳಿದ್ದಾರೆ ಆಹಾರವನ್ನೆಲ್ಲ ತ್ಯಜಿಸಬೇಕು, ಆದ್ರೆ ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಆ ಉಪವಾಸವನ್ನು ನಾವು ಮಾಡುವ. ಉಪವಾಸ ಪೂರ್ತಿ ನಿರಾಹಾರ ನಿರ್ಜಲ ಉಪವಾಸ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ಅಲ್ಪಾಹಾರ, ಫಲಾಹಾರ, ಉಪಾಹಾರ ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡದೇ ಇರುವುದಕ್ಕಿಂತ ಸ್ವಲ್ಪ ಮಟ್ಟಿಗಾದ್ರೂ ಮಾಡುವುದು ಶ್ರೇಯಸ್ಕರ, ಶ್ರೇಷ್ಠ ಅಂತ ಹೇಳುವಂಥದ್ದು. ಏಕಾದಶಿಯ ಉಪವಾಸಕ್ಕೆ ಇರುವಷ್ಟೇ ಪ್ರಾಮುಖ್ಯತೆ ದ್ವಾದಶಿ ದಿವಸದ ಪಾರಣೆಗೂ ಕೂಡ ಉಂಟು. ದ್ವಾದಶಿ ದಿನ ಅಂದ್ರೆ ನಾಳೆಯಲ್ಲ ನಾಡಿದ್ದು ಬೆಳಗ್ಗೆ 8:20 ಒಳಗೆ ದ್ವಾದಶಿಯ ದಿವಸದ ಆ ದ್ವಾದಶಿ ತಿಥಿ ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಪಾರಣೆಯನ್ನು ಮಾಡಿ ಮುಗಿಸಬೇಕು. ಆನಂತರ ಆ ದಿನವೂ ಕೂಡ ಉಪವಾಸವೇ. ಭೋಗ್ಯ ವಸ್ತುಗಳ ತ್ಯಜಿಸುವಿಕೆ ಅದು ಇದ್ದದ್ದೇ. ಈ ರೀತಿಯಾಗಿ ಈ ವೈಕುಂಠ ಏಕಾದಶಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡುವ. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ವೈಕುಂಠ ಏಕಾದಶಿ ಮಾತ್ರ ಅಲ್ಲ, ಎಲ್ಲಾ ಏಕಾದಶಿಯನ್ನು ಕೂಡ
ನಾವು ಮಾಡಬೇಕು ಅಂತ. ಏಕಾದಶಿ ವ್ರತ ಅಂತ ಹೇಳುವಂಥದ್ದು ನಮಗೆ ಶಾಸ್ತ್ರಗಳಲ್ಲಿ ಈ ರೀತಿಯಾಗಿ ಅದರ ಮಹತ್ವವನ್ನು ತಿಳಿಸಿದ್ರೆ, ಈಗ ವಿಜ್ಞಾನ ಕೂಡ ಇದನ್ನು ಒಪ್ಪಿಕೊಂಡಿದೆ. ಲಂಘನಂ ಪರಮೌಷಧಂ ಅಂತ. ಉಪವಾಸ ಅಂತ ಹೇಳುವಂಥದ್ದೇ ದಿವ್ಯ ಔಷಧ ಅಂತ ನಮ್ಮ ಆಯುರ್ವೇದ ಶಾಸ್ತ್ರವೂ ಕೂಡ ಹೇಳುತ್ತದೆ. ಅಲ್ಲದೆ ಈ ದಿನ ಏಕಾದಶಿ ದಿನ ಅಂದ್ರೆ 15 ದಿವಸಕ್ಕೊಮ್ಮೆ ಏಕಾದಶಿ ತಿಥಿ ಬರುವುದರಿಂದ, ತಿಂಗಳಲ್ಲಿ 2 ಬಾರಿ ಏಕಾದಶಿ ತಿಥಿ ಬರುವುದರಿಂದ ಆ ದಿನ ಸೂರ್ಯ ಹಾಗೂ ಚಂದ್ರ ಇವರಿಬ್ಬರೂ ಕೂಡ ಒಂದೇ ಕಕ್ಷೆಯಲ್ಲಿ ಬರ್ತಾರಂತೆ. ಆವಾಗ ಸೂರ್ಯನ ಕಾಂತಿ ನೇರವಾಗಿ ಚಂದ್ರನ ಮೇಲೆ ಬೀಳುತ್ತದೆ, ಹಾಗೂ ಚಂದ್ರ ಆ ದಿನ ಕ್ಷೀಣಿಸ್ತಾನೆ, ಚಂದ್ರನ ಬಲ ಕ್ಷೀಣಿಸ್ತದೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬ ನಮ್ಮ ಮುಖಕ್ಕೆ ನೇರವಾಗಿ ಟಾರ್ಚ್ ಲೈಟ್ ಅನ್ನು ಹಾಕಿದ್ರೆ ನಮ್ಗೆ ಎದುರಿರುವ ವ್ಯಕ್ತಿ ಯಾರು ಅಂತಲೇ ಗೋಚರಿಸುವುದಿಲ್ಲ. ಹಾಗೆ ಅದೇ ಪರಿಸ್ಥಿತಿ ಆ ದಿನ ಚಂದ್ರನದ್ದಾಗಿರ್ತದೆ ಅಂತ. ಸೂರ್ಯನಿಗೆ ನೇರ ನೋಟ ಚಂದ್ರನ ಮೇಲೆ ಇರ್ತದೆ, ಆ ಕಾಂತಿ ನೇರವಾಗಿ ಚಂದ್ರನ ಮೇಲೆ ಬೀಳುವುದರಿಂದಾಗಿ ಚಂದ್ರ ಎಲ್ಲ ಔಷಧೀಯ ಸಸ್ಯಗಳ ದೇವತೆ ಅಂತ ಹೇಳ್ಬೋದು. ಆ ಚಂದ್ರನ ಆ ಕಾಂತಿಯಿಂದ ಎಲ್ಲ ಔಷಧೀಯ ಸಸ್ಯಗಳು ಕೂಡ ತಾವು ಬಲವನ್ನು ಪಡ್ಕೊಳ್ಳುವಂಥದ್ದು. ಈ ದಿನ ಚಂದ್ರನೇ ಬಲಹೀನನಾಗಿ ಇರುವುದರಿಂದ ಎಲ್ಲ ಔಷಧೀಯ ಸಸ್ಯಗಳಿರ್ಬೋದು, ಅದೇ ರೀತಿಯಾಗಿ ನಾವು ಸೇವಿಸುವಂತಹ ಎಲ್ಲ ಆಹಾರ ಪದಾರ್ಥಗಳು, ಬೆಳೆಯುವಂತಹ ಎಲ್ಲ ಸೊಪ್ಪುಗಳು, ತರಕಾರಿಗಳು, ಇವುಗಳು ಎಲ್ಲದರಲ್ಲಿಯೂ ಕೂಡ ಸತ್ವ ಅಂತ ಹೇಳುವಂಥದ್ದು ಇರುವುದಿಲ್ಲ. ಹಾಗಾಗಿ ಈ ದಿನ ಆಹಾರವನ್ನು ಸೇವನೆ ಮಾಡುವುದರಿಂದಲೂ ಕೂಡ ಬರೇ ನೀರಸವಾದಂತಹ ಲಾಭ ಅಷ್ಟೇ ನಮಗೆ ಆಗಬಹುದು. ಹಾಗಾಗಿ ಈ ದಿನ ಆಹಾರವನ್ನು ವರ್ಜಿಸುವುದರ ಮುಂದೆ ಈ ರೀತಿಯಾದಂತಹ ಒಂದು ಚಿಂತನೆಯೂ ಕೂಡ ಉಂಟು ಅಂತ. ಹಾಗಾಗಿ ಈ ಏಕಾದಶಿ ವ್ರತವನ್ನು, ಉಪವಾಸವನ್ನು ನಾವು ಶ್ರದ್ಧೆಯಿಂದ ಮಾಡುವ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಶುಭವಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.